ಕೆಲವೊಂದ್ಸಲ ನಾವು ನಮ್ಮ ಕಡೆ ನಾವು ಎಷ್ಟು ನಿರ್ಲಕ್ಷ್ಯ ಮಾಡ್ತೀವಂತಂದ್ರೆ ಆ ನಿರ್ಲಕ್ಷ್ಯತನ ಒಂದು ಲೆವೆಲ್, ಒಂದು ಪೀಕ್ ಲೆವೆಲಿಗೆ ಹೋಗೋತನ ನಮಗೆ ಗೊತ್ತೇ ಆಗಂಗಿಲ್ಲ. ಅಂದ್ರೆ ಆ ಸೆಲ್ಫ್ ಕೇರ್ ಅನ್ನೋದು ಅಷ್ಟೊಂದು ಇಗ್ನೋರ್ ಮಾಡಿಬಿಟ್ಟಿರ್ತೀವಿ. ನಮ್ಮ ಈ ನಿರ್ಲಕ್ಷ್ಯತನ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವವರೆಗೂ ನಮಗ ಅರಿವಿಗೆ ಬರಂಗಿಲ್ಲ. ಕೆಲವೊಂದ್ಸಲ ನಮ್ಮ ಬಾಡಿ ನಮಗ ಸಿಂಪಲ್ ಆಗಿ ಒಂದಿಷ್ಟು ಸೈನ್ಸ್ ತೋರಿಸ್ತದ ನಾವು ಜಾಸ್ತಿ ಮೆಂಟಲಿ ಓವರ್ಲೋಡ್ ಆಗಿದ್ದೀವಿ ಅಂತ ನಮ್ಮ ಗಮನಕ್ಕೆ ತರ್ತದ ಆ ಸಟಲ್ ಸೈನ್ಸ್ ಮುಖಾಂತರ. ಸೊ ನೀವೇನಾದ್ರೂ ಮೆಂಟಲಿ ಓವರ್ಲೋಡ್ ಫೀಲ್ ಮಾಡ್ಕೊಂಡು ಟಯರ್ಡ್ ಫೀಲ್ ಮಾಡ್ಕೊಳತ್ತಿದ್ರಿ ಇತ್ತೀಚೆಗೆ ಅಂತಂದ್ರೆ ಈ ವಿಡಿಯೋ ತಪ್ಪದೆ ನೋಡ್ರಿ. ಬಿಕಾಸ್ ಈ ವಿಡಿಯೋ ನೋಡಿ ಮುಗಿಸೋಷ್ಟ್ರಲ್ಲಿ ನಿಮಗೊಂದು ಎಮೋಷನಲ್ ಸಪೋರ್ಟ್ ಸಿಕ್ಕಿರ್ತದ, ಮತ್ತ ಸ್ವಲ್ಪ ಆದ್ರೂ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿ ನಿಮ್ಮ ದಿನನಿತ್ಯನ ಆರಂಭಿಸ್ತೀರಿ. ಈ ವಿಡಿಯೋದಾಗ ನಾನು ನೀವು ಜಾಸ್ತಿ ಮೆಂಟಲಿ ಓವರ್ಲೋಡ್ ಆಗಿ ಟಯರ್ಡ್ ಆದಾಗ ನಿಮ್ಮ ಬಾಡಿ ತೋರಿಸೋ 5 ಸೈನ್ಸ್ ಯಾವ್ಯಾವು ಮತ್ತ ಅದಕ್ಕ ನಾವು ಹೇಗ್ ಫಿಕ್ಸ್ ಮಾಡ್ಬೇಕು, ಯಾವ ರೆಮಿಡೀಸ್ ನ ಫಾಲೋ ಮಾಡಿ ಫಿಕ್ಸ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತೀನಿ. ಹಾಯ್, ನಮಸ್ಕಾರ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ಮೊದಲನೇ ಸೈನ್ ಯಾವ್ದಂತಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಇರಿಟೇಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀರಿ. ಸಡನ್ ಆಗಿ ಎಮೋಷನಲಿ ಡ್ರೈನ್ ಔಟ್ ಆಗ್ತೀವಿ. ಈ ರೀತಿ ಯಾಕೆ ಆಗ್ತದಂತಂದ್ರೆ ನಾವು ಬಹಳ ದಿನಗಳಿಂದ ಎಮೋಷನಲಿ ಒಬ್ರಿಗೆ ಬಹಳ ಅವೈಲೇಬಲ್ ಆಗಿರ್ತೀವಿ, ಅಂದ್ರೆ ಒಬ್ರಿಗೆ ಬಹಳ ಸಪೋರ್ಟಿವ್ ಆಗಿರ್ತೀವಿ, ಪಾಸಿಟಿವ್ ಥಾಟ್ಸ್ ಕೊಡ್ತಿರ್ತೀವಿ, ಎಲ್ಲರದ್ದು ನೀಡ್ಸ್ ನ ಫುಲ್ಫಿಲ್ ಮಾಡ್ತಿರ್ತೀವಿ. ನಮಗೆ ಗೊತ್ತಿಲ್ದಂಗೆ ನಮ್ದು ಎನರ್ಜಿ ಈ ರೀತಿ ಡ್ರೈನ್ ಆಗ್ತಿರ್ತದ. ಆ್ಯಂಡ್ ನಾವ್ ಏನ್ ಮರಿತೀವಿ ಅಂದ್ರೆ ಅದನ್ನ ರೀಚಾರ್ಜ್ ಮಾಡ್ಕೊಂತಿರಲ್ಲ. ಸೊ ಹಾಗಾಗಿ ಈ ತರ ಸಣ್ಣ ಪುಟ್ಟ ವಿಷಯಕ್ಕೆ ಕಿರಿಕಿರಿ ಅನ್ನಿಸ್ಲತ್ತಿತ್ತು ಅಂತಂದ್ರೆ ದಿನನಿತ್ಯ ಒಂದು 10 ರಿಂದ 15 ನಿಮಿಷ ಧ್ಯಾನ ಮಾಡ್ಕೊಳ್ಳೋದು ರೂಢಿ ಮಾಡ್ಕೋಬೇಕಾಗ್ತದ. ಇದರಿಂದ ನಾವು ಕಾಮ್ ಆಗಿರಕ ಹೆಲ್ಪ್ ಆಗ್ತದ. ಮತ್ತ ನಮ್ದು ಎನರ್ಜಿ ಏನ್ ಡ್ರೈನ್ ಔಟ್ ಆಗಿರ್ತದಲ್ಲ ಅದಕ್ಕೆ ಒಂಥರ ಇದು ರೀಚಾರ್ಜ್ ಮಾಡ್ದಂಗ ಆಗ್ತದ. ಅಂಡ್ ಈ ತರ ಸುಮ್ನೆ ಇರಿಟೇಟ್ ಆಗ್ಬೇಕಾರೆ ಒಂದ್ ಸ್ಟೆಪ್ ಏನ್ ಫಾಲೋ ಮಾಡ್ರಿ ಅಂದ್ರೆ ಸ್ವಲ್ಪ ಸೈಲೆಂಟ್ ಆಗ್ರಿ. ಅಂದ್ರೆ ಗಾಸಿಪ್ ಎಲ್ಲ ಮಾಡೋದು ಅವಾಯ್ಡ್ ಮಾಡ್ಬೇಕು. ಸೈಲೆಂಟ್ ಆಗಿದ್ದಾಗ ಸೈಲೆನ್ಸ್ ಇದೇ ಒಂದು ಮೆಡಿಸಿನ್ ತರ ಆಕ್ಟ್ ಮಾಡ್ತದ. ಅವಾಗ ನಮಗ ಈ ತರ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಕಿರಿಕಿರಿ ಮಾಡ್ಕೊಳ್ಳೋದು ಕಡಿಮೆ ಆಗ್ತದ. ನೆಕ್ಸ್ಟ್ ಮರೆವಾಗೋದು. ಅಂದ್ರೆ ಏನೇ ಒಂದು ವಿಷಯಗಳು ಇದ್ವು ಅಂದ್ರೆ ಜಾಸ್ತಿ ಮರಿತಿರ್ತೀವಿ. ಸಣ್ಣ ಪುಟ್ಟ ಥಿಂಗ್ಸ್ನು ಮರಿತಿರ್ತೀವಿ, ದೊಡ್ಡ ದೊಡ್ಡ ಥಿಂಗ್ಸ್ನು ಮರಿತಿರ್ತೀವಿ. ಲೈಕ್ ಈಗ ಕೀಸ್ ಎಲ್ಲ ಎಲ್ಲಿಟ್ಟಿವಿ ಅಂತ ಮರೆಯೋದು, ಇವತ್ತು ಡೇಟ್ ಏನದ, ಯಾವ ಡೇ, ನಿನ್ನೆನೆ ಡೇ ಟು ಡೇ ಎಲ್ಲ ಗೊತ್ತಿರ್ತದ, ಬಟ್ ಇವತ್ತು ಮತ್ತೆ ನೆನ್ಪು ಹೋಗ್ಬಿಟ್ಟಿರ್ತದೆ. ಏನೋ ಒಂದು ಕೆಲಸ ಮಾಡ್ಬೇಕಂತ ತಲೆಗೆ ಇಟ್ಕೊಂಡಿರ್ತೀವಿ, ಹೊರಗೋ ತಕ್ಷಣ ನೆನ್ಪು ಹೋಗ್ಬಿಟ್ಟಿರ್ತದ, ಯಾರ್ದೋ ಹೆಸರು ನೆನ್ಪು ಹೋಗ್ಬಿಡ್ತದ. ಸೊ ಇಂಥ ಸಿಂಪಲ್ ವಿಷಯಗಳೆಲ್ಲ ನೆನ್ಪಿಟ್ಕೊಳಕ್ಕೆ ಆಗ್ತಿರಲ್ಲ, ಏಕ್ದಮ್ ನೆನ್ಪು ಹೋಗ್ತಿರ್ತದ. ಯಾಕೆ ಈ ರೀತಿ ಆಗ್ತದಂತಂದ್ರೆ ನಾವು ಆಸ್ ಅ ಮಾಮ್ ಮಲ್ಟಿ ಟಾಸ್ಕ್ ಮಾಡ್ತಿರ್ತೀವಿ. ನಾವು ನಮ್ ಕೆಲಸ ಮಾಡ್ಕೋಬೇಕು, ಮಕ್ಕಳಿಗೆ ನೋಡ್ಕೋಬೇಕು, ಮತ್ತ ಮನೆ ಕೆಲಸ. ಸೊ ಬಹಳ ರೀತಿಯಾದ ಒಂದು ಎಮೋಷನ್ಸ್ ಏರ್ಪೇರ್ ಆಗ್ತಿರ್ತದೆ ಈ ಟೈಮ್ನಾಗ ಮಲ್ಟಿ ಟಾಸ್ಕ್ ಮಾಡ್ಬೇಕಾರೆ. ಅದರಿಂದ ಮೆಂಟಲಿ ನಮಗ ಪ್ರೆಷರ್ ಜಾಸ್ತಿ ಅನಿಸಿ ಮರೆಯೋದು ಜಾಸ್ತಿ ಆಗಕ್ ಸ್ಟಾರ್ಟ್ ಆಗ್ತದ. ಇದಕ್ಕೆ ಪರಿಹಾರ ಏನಂತ ಅಂದ್ರೆ ಜಾಸ್ತಿ ಮರೆಯಕತ್ತಿದ್ರಿ ಅಂತಂದ್ರೆ ನೋಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ರಿ. ಇಂಪಾರ್ಟೆಂಟ್ ಥಿಂಗ್ಸ್ ಏನೋ ಮಾಡ್ಬೇಕು ಅನ್ಕೊಂಡಿರ್ತೀರಿ, ಹೊರಗೋ ತಕ್ಷಣ ನಂಗೆ ನೆನ್ಪು ಹೋಗ್ತದ ಅಂತ ಅನ್ಕೊಳತಿದ್ರ ಅಂದ್ರೆ ಒಂದು ನೋಟ್ ಪ್ಯಾಡ್ನಾಗ ನೋಟ್ ಮಾಡ್ಕೊಳ್ಳೋದು ಸೂಕ್ತ, ಅಥವಾ ನಿಮ್ ಮೊಬೈಲ್ನಾಗೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳೋದು ಸೂಕ್ತ. ಅಂಡ್ ಸಣ್ಣ ಪುಟ್ಟ ಥಿಂಗ್ಸ್ದಾಗೆಲ್ಲ ಡಿಸಿಷನ್ ತಗೊಳಕ ಬಹಳ ನಿಮ್ ಟೈಮ್ ಎಫರ್ಟ್ ವೇಸ್ಟ್ ಮಾಡಬೇಡ್ರಿ. ಸಣ್ಣ ಪುಟ್ಟ ಅಂದ್ರೆ ಈ ಟೈಮ್ನಾಗ ಯೂಶಲಿ ಈಗ ನಿಮ್ಗೆ ಜಾಸ್ತಿ ಮೆಂಟಲಿ ಓವರ್ ಟಯರ್ಡ್ ಆಗೇ ಈ ತರ ಆಗ್ತಿರ್ತದ ಮರುವು ಎಲ್ಲ. ಅಂತ ಟೈಮ್ನಾಗ ನೀವು ಸಣ್ಣ ಪುಟ್ಟ ಥಿಂಗ್ಸ್, ಈಗ ಇವತ್ತು ಮುಂಜಾನೆ ಬ್ರೇಕ್ಫಾಸ್ಟ್ ಏನ್ ಮಾಡ್ಲಿ, ನಾಳೆಗೆ ಬ್ರೇಕ್ಫಾಸ್ಟ್ ಏನ್ ಮಾಡ್ಲಿ ಅಂತೆಲ್ಲ ಥಿಂಕ್ ಮಾಡೋದು, ಅದೆಲ್ಲ ಈಗ ಡಿಸೈಡ್ ಮಾಡ್ಕೊಂಡು ಇಟ್ಕೊಳ್ಳೋದು, ಅದು ಮತ್ತಿಷ್ಟು ಟಯರ್ಡ್ ಎಕ್ಸಾಸ್ಟ್ ಮಾಡ್ತದ. ಸೊ ಸ್ವಲ್ಪ ಸ್ಲೋ ಡೌನ್ ಆರಿ ಆ ಟೈಮ್ನಾಗ. ಅಂತ ಸಣ್ಣ ಪುಟ್ಟಕ್ಕೆಲ್ಲ ಡಿಸೈಡ್ ಮಾಡ್ಕೊತ ಕೂಡ್ಬ್ಯಾಡ್ರಿ. ಒಂದ್ ಸ್ವಲ್ಪ ದಿನ ಆ ಟಯರ್ಡ್ನೆಸ್ ಇಂದ ಹೊರಗೆ ಬರತನ ಅದೇ ಸೇಮ್ ಬ್ರೇಕ್ಫಾಸ್ಟ್ ಸೇಮ್ ರೂಟೀನ್ ನಡೀತದ ಸ್ವಲ್ಪ ದಿನ, ನಾವು ಮೆಂಟಲಿ ಕಾಮ್ ಆಗತ್ತನ. ಬಿಕಾಸ್ ಎಷ್ಟು ಕಮ್ಮಿ ಥಿಂಕ್ ಮಾಡ್ತೀವಿ ಅಷ್ಟು ಶಾಂತವಾಗಿರ್ತೀವಿ, ಮತ್ತು ಸ್ವಲ್ಪ ಆ ಮೆಂಟಲಿ ಓವರ್ಲೋಡ್ ಏನ್ ಮಾಡ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಲೋಡ್ ಕಮ್ಮಿನೂ ಆಗ್ತದ, ನಮ್ಗೆ ಸ್ವಲ್ಪ ಹಾಯಾಗ್ನು ಅನಿಸ್ತದ. ನೆಕ್ಸ್ಟ್ ರಾತ್ರಿ ನಿದ್ದೆ ಏನೋ ಚೆನ್ನಾಗಿ ಮಾಡಿರ್ತೀವಿ, ಆದ್ರೂ ಬೆಳಿಗ್ಗೆ ಟಯರ್ಡ್ ಅನ್ನಿಸ್ತಿರ್ತದ, ಮೆಂಟಲಿ ಟಯರ್ಡ್ ಅನ್ನಿಸ್ತಿರ್ತದ. ಯಾಕೆ ಆ ಥರ ಅಂತಂದ್ರೆ ನಾವು ನಿದ್ದೆನೋ ಮಾಡಿರ್ತೀವಿ, ಬಟ್ ನಿದ್ದೆ ಮಾಡೋಕ್ಕಿಂತ ಮುಂಚೆ ಬೇಕಾಲಾರ್ದ ನೆಗೆಟಿವ್ ಥಾಟ್ಸ್ ಎಷ್ಟೋ ಫೀಡ್ ಮಾಡ್ಕೊಂಡಿರ್ತೀವಿ ನಮ್ಮ ಮೈಂಡ್ ಒಳಗ. ಆಮೇಲೆ ಮೊಬೈಲ್ ಯೂಸ್ ಮಾಡ್ಕೊಂತ ಮಲ್ಕೊಂಡಿರ್ತೀವಿ. ಸೊ ಫಿಸಿಕಲಿ ಏನೋ ರೆಸ್ಟ್ ಆಗಿರ್ತದ ನಮಗ, ಬಟ್ ಮೆಂಟಲಿ ಟಯರ್ಡ್ ಆಗಿರ್ತದ. ಹಾಗಾಗಿ ನಿದ್ದೆ ಮಾಡಿದ್ರು ನಮಗ ಟಯರ್ಡ್ ಅನ್ಸೋ ಫೀಲಿಂಗ್ ಬರ್ತದ. ಅದಕ್ಕೆ
ಪರಿಹಾರ ಏನಂತಂದ್ರ ಆದಷ್ಟು ನೀವು ಮಲ್ಕೋಂಗಿಂತ ಒಂದು 15 to 20 ಮಿನಿಟ್ಸ್ ಮೊಬೈಲ್ ಯೂಸ್ ಮಾಡೋದು ಬಿಟ್ಬಿಡ್ರಿ. ಆಕ್ಚುಲಿ 30 ಮಿನಿಟ್ಸ್ ಅಂತ ಹೇಳ್ಬೇಕು ಅನ್ಕೊಂಡೆ, ಬಟ್ ಅಷ್ಟು ಎಷ್ಟು ಜನಕ್ಕೆ ಫಾಲೋ ಮಾಡಕ್ ಆಗ್ತದ ಗೊತ್ತಿಲ್ಲ. ಹಾಗಾಗಿ ಒಂದು 15ರಿಂದ 20 ನಿಮಿಷ ಫೋನ್ ಕಂಪ್ಲೀಟ್ಲಿ ಯೂಸ್ ಮಾಡೋದು ಬಂದ್ ಮಾಡ್ರಿ. ಪಾಸಿಟಿವ್ ಆಗಿ ಪಾಸಿಟಿವ್ ಅಫರ್ಮೇಷನ್ಸ್ ನ ಹೇಳ್ಕೊಂಡು ಏನಾದ್ರೂ ಬುಕ್ ರೀಡಿಂಗ್ ಮಾಡ್ಕೊಂಡು ಅಥವಾ ಹನುಮಾನ್ ಚಾಲೀಸ ಈ ತರ ಏನಾದ್ರೂ ಪಠಣೆ ಮಾಡ್ಕೊಂಡು ಮಲ್ಕೊಂಡಾಗ ಸ್ವಲ್ಪ ಮೈಂಡು ಕಾಮ್ ಆಗ್ತದ, ನಿದ್ದೆನೂ ಚೆನ್ನಾಗಾಗ್ತದ. ಆಮೇಲೆ ಮೈಂಡ್ ಕಾಮ್ ಆಗಿರೋದ್ರಿಂದ ನೆಕ್ಸ್ಟ್ ಡೇ ನಿಮಗ ಸ್ವಲ್ಪ ಮೆಂಟಲಿ ರಿಲೀಫ್ ಅನಿಸ್ತದ, ಟಯರ್ಡ್ ಅನ್ಸಂಗಿಲ್ಲ ಅಂಡ್ ನಿದ್ದೆನೂ ನಮ್ದು ಚಂದ ಆಗ್ತದ. ಅದರಿಂದ ನೆಕ್ಸ್ಟ್ ಡೇ ಮೆಂಟಲಿ ಎಕ್ಸಾಷನ್ ಆಗಿರೋ ತರ ಫೀಲ್ ಆಗಂಗಿಲ್ಲ, ಬಹಳ ಒಂಥರ ಕಾಮ್ ಆಗಿರ್ತೀವಿ, ಪೇಷಂಟ್ಲಿ ಇರ್ತೀವಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರ ಬಹಳನೇ ಮೆಂಟಲಿ ಎಕ್ಸಾಸ್ಟೆಡ್ ಆಗಿ ಫೀಲ್ ಆಗ್ಲತ್ತೈತಂದ್ರೆ ಈ ಟ್ರಿಕ್ ನ ಖಂಡಿತವಾಗ್ಲೂ ಫಾಲೋ ಮಾಡಿ ನೋಡ್ರಿ, ಸ್ವಲ್ಪ ಆದ್ರೂ ಡಿಫ್ರೆನ್ಸ್ ಕಂಡ್ಕೋತೀರಿ. ನೆಕ್ಸ್ಟ್ ಇದು ಎಷ್ಟು ಜನ ಒಪ್ಕೋತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಆಕ್ಚುಲಿ ವುಮನ್ಸ್ ಬಹಳನೇ ಮೆಂಟಲಿ ಓವರ್ಲೋಡ್ ಆಗೋದೇ ನಾವು ಬಹಳ ಜನಕ್ಕೆ ಎಮೋಷನಲಿ ಅವೈಲೇಬಲ್ ಆಗಿರ್ತೀವಿ ಒಂದ್ ಮನೆಯಲ್ಲಿ, ಅದು ಎಸ್ಪೆಷಲಿ ಇನ್ಲಾಸ್ ಜೊತೆ ಇದ್ದಾಗಂತೂ. ಬಿಕಾಸ್ ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ತಿರ್ತೀವಿ, ಪ್ರತಿ ಟಾಸ್ಕ್ ಅಲ್ಲೂ 100% ಕೊಡಕ್ ಟ್ರೈ ಮಾಡ್ತೀವಿ, ಒಂಥರ ಮೆಂಟಲಿ ಓವರ್ಲೋಡೆಡ್ ಆಗಿ ಫೀಲ್ ಮಾಡ್ತಿರ್ತೀವಿ. ಮೋಸ್ಟ್ ಆಫ್ ದ ವುಮೆನ್ಸ್ ಈ ತರ ಫೀಲ್ ಮಾಡ್ತಾರೆ, ಎಲ್ಲೋ ಕೆಲವು ಜನ ದೇ ಮೈಟ್ ನಾಟ್ ಫೀಲ್. ಸೊ ಅವಾಗ ನಮ್ಗ ಲೋನ್ ಟೈಮ್ ಅಂದ್ರೆ ಒಬ್ರೇ ಇರ್ಬೇಕು ಅನ್ನಿಸ್ತದ. ಸೊ ಗಿಲ್ಟಿ ಕಾನ್ಶಿಯಸ್ ಫೀಲ್ ಮಾಡ್ಕೊಂಡು ಒಬ್ರೊಬ್ರೇ ಇರೋದು ಅಂದ್ರೆ ನಿಮ್ ಪ್ರೈವೇಸಿ ಮೇಂಟೈನ್ ಮಾಡ್ಕೊಳ್ಳೋದು ಬಿಟ್ರೆ ಇದು ನಿಮ್ಗ ಮೆಂಟಲ್ ಹೆಲ್ತ್ ಮೇಲೆ ಪಕ್ಕ ಎಫೆಕ್ಟ್ ಮಾಡ್ತದ. ಯಾಕಂದ್ರೆ ನಮ್ ಮನೆಯಲ್ಲಿ ನಮ್ ಸುತ್ತಮುತ್ತ ಬಹಳ ಜನ ಇದ್ದಾಗ ಒಂದ್ ಸ್ವಲ್ಪ ಲೋನ್ ಟೈಮ್ ನಾವು ಸ್ಪೆಂಡ್ ಮಾಡಿದಾಗೆ ನಮಗದು ಒಂಥರ ರೀಫಿಲ್ಲಿಂಗ್ ಆಗಿರ್ತದ. ಲೈಕ್ ಅದು ಒಂಥರ ನಮಗೆ ರೀಚಾರ್ಜ್ ಬಟನ್, ರೀಸೆಟ್ ಬಟನ್ ಇದ್ದಂಗ. ಹಾಗಾಗಿ ಒಂದ್ ಸ್ವಲ್ಪ ಲೋನ್ ಟೈಮ್ ಸ್ಪೆಂಡ್ ಮಾಡೋದು ಇಟ್ಸ್ ನಾಟ್ ಅ ಸೆಲ್ಫಿಶ್, ಅದು ನಮ್ಮ ಸೆಲ್ಫ್ ಕೇರ್ದು ಒಂದು ಅತ್ಯಗತ್ಯವಾದ ಅಂಶ ಅಂತಾನೆ ಹೇಳ್ಬಹುದು. ಬಿಕಾಸ್ ಪ್ರತಿ ದಿನದಲ್ಲಿ ಸ್ವಲ್ಪ ಹೊತ್ತು ನಮಗೋಸ್ಕರ ನಾವು ಅಂದ್ರೆ ಸೆಲ್ಫ್ ಕೇರ್ಗೆ ಟೈಮ್ ತೆಗಿತೀವಿ, ಅಷ್ಟು ಕಾಮ್ ಆಗಿರ್ತೀವಿ ಅಂಡ್ ಎಮೋಷನಲಿ ಡ್ರೈನ್ಡ್ ಅನ್ಸಂಗಿಲ್ಲ ನಮಗ. ಅಂಡ್ ನಾವು ಮಾಡೋ ಕೆಲಸದಲ್ಲಿ ಒಂದು ಫ್ರೆಶ್ನೆಸ್, ರೆಡಿನೆಸ್ ಸದಾ ಇರ್ತದ. ಅಂಡ್ ಲಾಸ್ಟ್ ಒನ್ ಏನಂದ್ರ ಒಂದೊಂದ್ಸಲ ಹೆಂಗಾಗ್ತದ ಅಂದ್ರೆ ಕೆಲವೊಂದು ವಿಷಯಗಳಿಗೆ ಏನು ಎಮೋಷನ್ಸೇ ಫೀಲ್ ಆಗಲ್ಲ, ಏಕ್ದಮ್ ನಂಬಾಗ್ಬಿಡ್ತೀವಿ. ಲೈಕ್ ಅಳಬೇಕಾಗಿರೋ ವಿಷಯಕ್ಕೆ ಅಳಂಗೇ ಇಲ್ಲ, ಮತ್ತು ನಗ್ಬೇಕಾಗಿರೋ ವಿಷಯಕ್ಕೆ ಖುಲ್ಲ ನಗಂಗೂ ಇಲ್ಲ, ಒಂಥರ ನ್ಯೂಟ್ರಲ್ ಆಗಿಬಿಟ್ಟಿರ್ತೀವಿ, ಎಮೋಷ್ನಲಿ ಶಟ್ ಡೌನ್ ಮಾಡ್ಕೊಂಡು ಬಿಟ್ಟಿರ್ತೀವಿ. ಈ ರೀತಿ ಯಾವಾಗ ಆಗೋದಂದ್ರೆ ನಾವು ಬಹಳನೇ ಒತ್ತಡ ಹ್ಯಾಂಡಲ್ ಮಾಡ್ಕೊಂಡಾಗ. ಇದಕ್ಕೆ ಪರಿಹಾರ ಏನಂದ್ರೆ ಆದಷ್ಟು ಎಮೋಷನ್ಸ್ನ ಹೊರಗಡೆ ಹಾಕಬೇಕು, ಶಟ್ ಡೌನ್ ಮಾಡ್ಕೋಬಾರ್ದು. ಎಲ್ಲರ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋ ಒಂದು ಮನಸ್ಥಿತಿ ಇರಲ್ಲ ಕೆಲವೊಂದ್ಸಲ. ಸೊ ಹಂಗಿದ್ದಾಗ ಜರ್ನಲಿಂಗ್ ಇಸ್ ದ ಬೆಸ್ಟ್ ಥಿಂಗ್. ನಮಗ ಯಾವ ವಿಷಯಗಳ ಮೇಲೆ ಒತ್ತಡ ಆಗ್ತಿರ್ತದ ಆ ವಿಷಯಗಳು ಜರ್ನಲಿಂಗ್ ಮಾಡಿದಾಗ, ಬರ್ದಾಗ ಸ್ವಲ್ಪನಾದ್ರೂ ನಮ್ದು ಮೆಂಟಲ್ ಪ್ರೆಷರ್ ಕಡಿಮೆ ಆಗ್ತದೆ. ಯಾಕಂದ್ರೆ ನಾವು ಎಮೋಷನ್ಸ್ ನ ಹೊರಗಡೆ ಬಿಟ್ಟಿದ್ದೀವಿ. ಇಲ್ಲ ಅಂದ್ರೆ ನಾವು ನಮ್ಮ ಫ್ರೆಂಡ್ಸ್ ಜೊತೆನೆ ಯಾರಾದ್ರೂ ನಮ್ಮ ಸೇಫ್ ಅನ್ನಿಸೋ ಒಂದು ಟ್ರಸ್ಟೇಬಲ್ ಪರ್ಸನ್ ಜೊತೆ ಶೇರ್ ಮಾಡ್ಕೊಳ್ಳೋದು ಸೂಕ್ತ. ಬಿಕಾಸ್ ಯಾರು ನಮಗ್ ಜಡ್ಜ್ ಮಾಡಂಗಿಲ್ಲ ಅಂತವ್ರ ಜೊತೆ ಶೇರ್ ಮಾಡ್ಕೊಂಡ್ರೆ ಇನ್ನೂ ಸೂಕ್ತ. ಬಿಕಾಸ್ ಕೆಲವೊಂದ್ಸಲ ಏನಾಗ್ತದಂದ್ರೆ ವಿ ನೀಡ್ ಅ ಗುಡ್ ಲಿಸನರ್. ಜಡ್ಜ್ಮೆಂಟ್ ಬೇಕಾಗಿರಲ್ಲ ಕೆಲವೊಂದು ವಿಷಯಕ್ಕೆ. ನಾವು ಹೇಳ್ತಾ ನಮಗೆ ಅರಿವಿಗೆ ಬಂದ್ಬಿಡ್ತದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನಮಗ್ ಒಬ್ರು ಕೇಳ ಮನಸ್ಸು ಬೇಕಾಗಿರ್ತದ. ಹಾಗಾಗಿ ಈ ರೀತಿ ಶೇರ್ ಆದ್ರೂ ಮಾಡ್ಕೊಂಡು ಅಥವಾ ಜರ್ನಲಿಂಗ್ ಆದ್ರೂ ಮಾಡಿ ಎಮೋಷನ್ಸ್ ನ ವೆಂಟ್ ಔಟ್ ಮಾಡ್ಕೋಬೇಕು. ಅವಾಗ ನಿಮಗ ಮೆಂಟಲಿ ಓವರ್ಲೋಡೆಡ್ ಅನ್ಸಲ್ಲ, ಸ್ವಲ್ಪ ಕಾಮ್ ಡೌನ್ ಆಗಿರ್ತದ, ಆ ಲೋಡ್ ಎಲ್ಲ ಕಡಿಮೆ ಆಗಿರ್ತದ, ನೀವು ಮಾನಸಿಕವಾಗಿ ದುರ್ಬಲ ಅಲ್ಲ ಸಬಲರಾಗ್ತೀರಿ. ಫೈನಲಿ ನಾ ಹೇಳಿರುವ ಈ 5 ಸೈನ್ಸ್ ನಿಮ್ಗೇನಾದ್ರೂ ಅನುಭವಕ್ಕೆ ಬಂದಿದ್ವು ಅಂತಂದ್ರ ಆಬ್ವಿಯಸ್ಲಿ ಎಲ್ಲರಿಗೂ ಇಂತ ಒಂದು ಅನುಭವ ಆಗೇ ಆಗಿರ್ತದ. ಈ ತರ ಮೆಂಟಲಿ ಬ್ರೇಕ್ ಡೌನ್ ಆಗೋ ಒಂದು ವಿಷಯದಾಗ ನೀವು ಒಬ್ರೇ ಅಲ್ಲ, ಇದು ಎಲ್ಲರಿಗೂ ಆಗೋದು ಸರ್ವೇ ಸಾಮಾನ್ಯ. ಹಾಗಾಗಿ ಇದಕ್ಕೆ ಬೇಕಾಗಿರೋದೇನು ಹೀಲಿಂಗ್. ಸೊ ಆ ಹೀಲಿಂಗ್ ನ ನಿಮ್ಮನ್ನ ನೀವೇ ಮಾಡ್ಕೊಂಡು ನೀವು ಮಾನಸಿಕವಾಗಿ ಸಬಲರಾಗ್ರಿ, ಮೆಂಟಲಿ ಓವರ್ಲೋಡ್ ಕಮ್ಮಿ ಮಾಡ್ಕೊಂಡು ಮೆಂಟಲಿ ಫಿಟ್ ಆಗ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಮತ್ತೆ ಕನೆಕ್ಟ್ ಆಗಿದ್ರೆ ನಿಮ್ಗೆ ಈ ವಿಡಿಯೋ ಶೇರ್ ಮಾಡ್ರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.